ಕರ್ಣ, ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳು ಮಾತನಾಡಬೇಕಾಗಿದೆ. ನನ್ನೊಡನೆ ಬಾ ಕರ್ಣ. ಕೃಷ್ಣ, ಸಭೆಯಲ್ಲಿ ಅನ್ಯತಃ ನುಡಿದನೆಂದು ನನ್ನನ್ನು ಆಪಾದಿಸಬೇಡ. ನೀನು ಎಷ್ಟೇ ಆದರೂ ನನ್ನ ಆರಾಧ್ಯ ದೈವ. ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿ ಕಂಡು ಬರುವುದೇ? ಯೋಚಿಸಿ ನೋಡು ಕರ್ಣ. ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ಕೃಷ್ಣ. ಕರ್ಣ, ನೀನು ಸೂತನಲ್ಲ, ಕುಲಹೀನನಲ್ಲ, ಕೇಳೆಲ್ಲ ಮಾತು. ಕರ್ಣ, ಕುಲಹೀನನಲ್ಲ, ಕೇಳೆಲ್ಲ ಮಾತು. ಕವಿ ಅಂಶದಲ್ಲವತರಿಸುವ ಸುಕುಮಾರ ಧೀರ ಸುಕುಮಾರ. ಕರ್ಣ, ಅವಳು ಕುಂತಿ ಪರಾಜನನಿ. ಹೌದು ಕರ್ಣ, ಪಾಂಡವರಾಜನನಿ. ತರೆಯ ಬೆಳಗುವ ರವಿಯ ಕರುಣದಿ. ಏನು ಹೇಳ್ತಿರುವೆ? ಕರ್ಣ, ತರೆಯ ಬೆಳಗುವ ರವಿಯ ಕರುಣದಿ. ಧೀರ ಸುಕುಮಾರ. ತಳಮಳವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, 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 ಕರ್ಣ. ತಳಮಳವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿರಿಯೊಳು ನೀ. ಕೃಷ್ಣ, ಹೌದು ಕರ್ಣ, ಹೌದು. ಘನತರವೆನಿಸಿದ ಮೇದಿರಿಯೊಳು ನೀ. ಸುಕುಮಾರ ದುರಧೀರ ಸುಕುಮಾರ. ಕರ್ಣ, ಕರ್ಣ, ಕರ್ಣ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯದೇವನೇ ನಿನ್ನ ಜನಕ, ಕುಂತಿ ದೇವಿಯು ನಿನ್ನ ತಾಯಿ. ಆ ಪಾಂಡವರೆಲ್ಲರೂ ನಿನಗೆ ಸಹೋದರಾಗಬೇಕು ಕರ್ಣ. ಏನು ಹೇಳಿದೆ ಕೃಷ್ಣ? ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಹೌದು ಕರ್ಣ, ನಾನು ಆರಾಧಿಸುತ್ತಿರುವ ಸೂರ್ಯದೇವನು ನನ್ನ ಜನಕನೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ, ಹೌದು. ಬಹಳ ಚೆನ್ನಾಗಿದೆ ಕೃಷ್ಣ ನಿನ್ನೆ ವಿನೋದ ಪ್ರಸಂಗ.
ಮರೆತಿದ್ದೆನು. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ? ಕರ್ಣ, ರಾಜಾದಿರಾಜನೆನಿಸಿ ರತ್ನ ಸಿಂಹಾಸನವನ್ನೇ ರಾಜ್ಯಭಾರ ಮಾಡಬೇಕಾದ ನೀನು ನಾನು ಹೀಗೆ ಪರನ ಸೇವೆಯಲ್ಲಿ ಕಾಲ ಕಳೆಯುತ್ತಿರುವುದೇ ಇದು ನಿನ್ನ ಧರ್ಮವೇ ಕರ್ಣ? ಕೃಷ್ಣ, ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯ ಸಂಗತಿ. ಸತ್ಯ ಕೃಷ್ಣ, ಸತ್ಯ. ನೀನು ಪೂಜಿಸುತ್ತಿರುವ ಆ ಸೂರ್ಯ ದೇವರಾಣಗೂ ಸತ್ಯ. ಕೃಷ್ಣ, ಕೃಷ್ಣ, ನನ್ನ ಭಾಗ್ಯದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ಕೃಷ್ಣ, ಕೃಷ್ಣ, ಬಹುದಿನ ನೊಂದ ಬಂಧುಗಳಾರೆಂದು ಬಹುದಿನ ನೊಂದ ಬಂಧುಗಳಾರೆಂದು ಇಂದು ಅದರ ನಿಂದೆ ಇಂದು ಅದರ ಬಂದ ವಿಮೋಚನ ಮಾರ್ಗವನರಿಯದೆ, ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ಇದು ವಿಧಿಶಾಪ. ಪಾಪಿಯಾದೆ ಪರಿತಾಪದಿಂದ ದೇವಾ ಶೋಧನೆಗೆ ಇದು ವಿಧಿಶಾಪ. ಜನ್ಮ ರಹಸ್ಯದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಕೃಷ್ಣ, 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 ಜನ್ಮ ರಹಸ್ಯದ ಆಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಬರೆ ಸಹಚರ ಸಮಗೂಡಿ, ಜೀವಿಸಲೇ ಬರೆ ಸಹಚರ ಸಮಗೂಡಿ, ಜೀವಿಸಲೇ ಬರೆ ಸಹಚರ ಸಮಗೂಡಿ. ಕೃಷ್ಣ, ಜೀವಿಸಲೇ ಬರೆ ಸಹಚರ ಸಮಗೂಡಿ, ಪಾತಕಿ ಜೀವನ ಸಂಕಟ ಕಾರಣ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ಇದು ವಿಧಿಶಾಪ. ಪಾಪಿಯಾದ ಪರಿತಾಪಕ್ಕೀಡಾದ ದೇವಾ ಶೋಧನೆಗೆ ಇದು ವಿಧಿಶಾಪ. ವಿಧಿಶಾಪ, ವಿಧಿಶಾಪ.
ಕೃಷ್ಣ, ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಇನ್ನೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಕೊಳ್ಳೆಗೆ ಸುತ್ತಿಕೊಂಡಿರೋ ಪಾಶ ಆ ಪಾಂಡವರದು. ಇವರಲ್ಲಿ ಯಾರನ್ನ ಆಶ್ರಯಿಸಿ ಯಾರನ್ನ ತ್ಯಜಿಸಲಿ? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ಕೃಷ್ಣ, ತಂದೊಡ್ಡಬೇಡ. ಕೃಷ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೇನಿವೆ? ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧ ಇರುವುದು. ನಿನ್ನ ತಾಯಿಯಾದ ಕುಂತಿ ದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸದಿಂದ 5 ಉಪದೇಶಿತ ಮಂತ್ರವನ್ನು ಪಡೆದಳು. ಆ ಮಂತ್ರವು ಫಲಿಸುವುದೋ ಇಲ್ಲವೋ ಎಂದು ಮೊದಲನೇ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕ ಅಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನ ಗಂಗಾ ನದಿಯಲ್ಲಿ ತೇಳಿಬಿಟ್ಟಳು. ಶಾಂತರಾಗು ಕರ್ಣ. ಆನಂತರ ಸೂತನಲ್ಲಿ ಸಿಕ್ಕಿ ಸಲಹಪಟ್ಟೆ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರು ಕೌರವರನ್ನು ನಿನ್ನ ಪಾದದ ಕೆಡುಗುವೆನು. ಅವರಿಂದಲೂ ಸಾಮಾಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಕೃಷ್ಣ, ನೀನು ಹೇಳುತ್ತಿರೋ ಮಾತುಗಳೆಲ್ಲವೂ ಸತ್ಯವೆಂದು ಪಕ್ಷದಲ್ಲಿ ಆ ಭೀಮಾರ್ಜುನರನ್ನು ನೋಡಿದಾಗಲೆಲ್ಲ ಈನ ಕುಲದವನು ಸೂತ ಕುಲದವನು ಎಂಬುದಾಗಿ ಮಾತನಾಡುತ್ತಿದ್ದರಲ್ಲ. ನಾನು ಇದ್ದವನೇ ಎಂಬ ವಿಚಾರ ಅವರಿಗೆ ತಿಳಿಯದು ಕೃಷ್ಣ, ತಿಳಿಯದು ಕರ್ಣ, ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನ ನೋಡಿದಾಗಲೆಲ್ಲ ಕರ್ಣ, ಈತನ ಯಾರು? ಈತನ ನೋಡಿದರೆ ನನಗೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತೇಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿದ್ದೇನೆ. ಎತ್ತ ತಾಯಿಯು ನಿನ್ನ ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಎತ್ತ ತಾಯಿಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಗೊಳಿಸು. ಹಾಗಾದರೆ ನಾನು ಬಂದು ಬಹಳ ವೇಳೆಯಾಗಿತ್ತಲ್ಲವೇ? ನಾನಿನ್ನು ಬರಲೇ ಕರ್ಣ? ತಮ್ಮ ಚಿತ್ತ ಕೃಷ್ಣ. ಪರಮಾತ್ಮನು ಎಂದಿಗೂ ಸತ್ಯವನ್ನು ನುಡಿಯತಕ್ಕವನು. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೂ ನನ್ನ ಹೆತ್ತ ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿಕೊಂಡಿರುವ ಧರ್ಮರಾಯ ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರನೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾನ, ಭೀಮಸ್ಸು, ಗಾಂಡೀವಿ, ವಿಜಯ ಎಂಬ ದಶನಾಮಗಳೊತ್ತು ದಶ ದಿಕ್ಕುಗಳಲ್ಲೂ ವಿಜಯದ ಕೀರ್ತಿ ಪತಾಕೆ ಆರಿಸಿದೆ ಎಂದು ದುರಾಂಕಾರದಲ್ಲಿ ಮೆರೆತಿರುವ ನನ್ನ ಪರಮವೈರಿ ಅರ್ಜುನ. ಅರ್ಜುನ, ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವ ಶಪಥ ಮಾಡಿರುವೆನು. ಯುದ್ಧ ರಂಗದಲ್ಲಿ ನಿನ್ನ ಶಿರಸ್ಸು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ಈ ಪಾಪಿಯ ಕಣ್ಣಲ್ಲಿ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡ? ಅಯ್ಯೋ
ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತದೆ ನನಗೆ. ಇದೀಗ ಬಂಧು ವರ್ಗದವರು ಇಂಥವರೇ ವಿಷಯ ಮನಸ್ಸಿಗೆ ತಿಳಿದ ಎಂತಹ ಉಭಯ ಸಂಕಟ. ಪಾಪಿ ಕರ್ಣ, ಪಾಂಡು ವಂಶದಲ್ಲಿ ಜನಿಸಿ ಪಾಂಡವರನ್ನು ಕೊಲ್ಲುವಷ್ಟು ಕೊಲ್ಲಲ ಪಾಂಡು ಕುಮಾರರು ಕೊಲ್ಲಲೇ. ಕೊಲ್ಲಲ ಪಾಂಡು ಕುಮಾರರು ದೂರದೋಳು ತಮ್ಮಂದಿರನ್ನ ಈ ದರೆಯೋ ಸುಖ ಸಂಪತ್ತಿ ಚಲದಿ ಪಾರ್ಥನರುಂಡವು. ಅಯ್ಯೋ ಅಯ್ಯೋ ಅರ್ಜುನ, ಚಲದಿ ಪಾರ್ಥನರುಂಡವು ಹರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ಮಮ ಸ್ವಾಮಿಗೆ ಆನಂದವು ಸರಿಸಲ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ಐದರೆ ಕಾಂತೆ ಎನಿಸಿದೆ ಚಿಂತೆ, ಐದರೆ ಕಾಂತೆ ಎನಿಸಿದೆ ಚಿಂತೆ, ಕಳೆದ ಕಾರ್ಯಕ್ರಮ ಸವೆದಿದೆ ಜೀವ. ಕಳೆದ ಕಾರ್ಯಕ್ರಮ ಸವೆದಿದೆ ಜೀವ. ಸಾರ್ವೇಶ ಕೊಡುತ್ತಿರ ವಿಭವ. ಸಾರ್ವೇಶ ಕೊಡುತ್ತಿರ ವಿಭವ. ಬೆಳೆಸುವುದೆನ ಬರೆತ ನಿಜಾತ, ಕಲುಷಿತ ಮನದ ವ್ಯಾಕುಲ ಭಾವ. ಬೆಳೆಸುವುದೆನ ಬರೆತ, ಬೆಳೆಸುವುದೆನ ಬರೆತ, ಬೆಳೆಸುವುದೆನ ಬರೆತ. ಹೇ ಕೃಷ್ಣ, ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಕೈ ಹಿಡಿದ ಪತಿಗಳು ಭೋಗದ ವಸ್ತುವಿನಂತೆಯೇ ದ್ಯೂತದಲ್ಲಿ ಪಡವಾಗಿಟ್ಟು ಸೋತರು. ಸರ್ವರ ಸಮಾಗಮ ದುಶ್ಯಾಸನನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲದಂತಾಯಿತು. ಇನ್ನಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ತಂದೆ? ಚಾಲಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾ ಮಗ್ದಳಾಗಿರೋಳಲ್ಲ? ದೇವಿ, ಭಾ ದೇವಿ.
ದೇವಿ ಕಡುಕೋಪವೇಗೆ ದುಡುಕುವ ಹೇಗೆ ಗೋಪಲ್ಲ ಕಾಂತೆ ಶಾಂತೆ ಒಳಗೀರಳಾಗಿ ಮರಪತ್ತೆಯಾಗಿ ಮರುಗುವೆ 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 ದೇವಿ ಏನಾಗಿತ್ತು ಹೇಗೆ ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ ನನ್ನೊಡನೆ ತಿಳಿಸಬಾರದೆ ದೇವಿ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ನನ್ನ ಅಳವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವು ಎಷ್ಟೇ ಆದರೂ ಪುರುಷರು. ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಅನ್ಯರನ್ನೇ ಆಶ್ರಯಿಸಬೇಕು. ಅವಳ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಪರರ ಆಶ್ರಯ ಬೇಕೇ ಬೇಕು. ಪರಮಾತ್ಮ ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಬಹಳ ಬೇಡ ಪಾಂಚಾಲಿ, ಬಹಳ ಬೇಡ. ಸ್ತ್ರೀಯರ ಪರೋಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಅಲ್ಲದೆ ಏನು ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ಪತಿಗಳು ತಪಸ್ಸನ್ನು ಮಾಡಿ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿಗಳ ಈ ನಿಂದನೆಯು ನಮ್ಮನ್ನು ಸಾವಿರುತ್ತಿದ್ದಲ್ಲ ದೇವಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನೆಲ್ಲಷ್ಟು ಓರಿ ಕೇಳಿಕೊಳ್ಳಲಿದ್ದೇನೆ. ಆಗಿದ್ದು ಹಾಗೆ ಹೋಗಿತು, ನನ್ನೊಡನೆ ತಿಳಿಸಬಾರದೆ. ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ನೀವು ಎಷ್ಟೇ ಆದರೂ ಆ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಇಂದಿನ ಮಾತು ಈಗ ನಾನು ಯಾರ ಹಕ್ಕರಲ್ಲ. ಹಾಗಾದರೆ ತಿಳಿಸುವೆನು ಸ್ವಾಮಿ. ಈ ದಿನ ನಾನು ಹಸ್ತಿನಾಂಬೆಯ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ಇನ್ನೇನು ಸಂಧಿಯಾಗುವುದು, ಈಗಲಾದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಷ್ಟೇ ಎಂದು ಕೇಕೆ ಹಾಕಿ ನಕ್ಕಳು ಸ್ವಾಮಿ. ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಈ ನನ್ನ ಸಂದೇಶವು ನಿಜವಾಗಿ ಯಾರು ರಾಯಮರಕ್ಕೆ ಹೋಗಿರೋ ಪಾಂಚಾಲಿ? ಮತ್ತಿನ್ನಾರು ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು. ಏನು ಗೋಪಿಕಾಂಗನ ಸುಬ್ರಹ್ಮಣ್ಯನ ಭಕ್ತರಾದ ಮನೆಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಲ್ಲಿದ್ದಾಗಲೇ ನಾನೀಗ ಬಂದು ಭಾವಿಸಿದ್ದೇನೆ. ಆಹಾ, ಅದರಲ್ಲಿ ಆ ಭಾನುಮತಿಗೆ ಏನನ್ನು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕರುಣ ಮಾಡುವುದರಲ್ಲಿ ಈ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಈ ಸಂತೋಷ ಸಮಯದಲ್ಲಿ ದೇವಿ, ಈ ಸಂತೋಷ ಸಮಯದಲ್ಲಿ ಬಾ ದೇವಿ, ಈ ನನ್ನ ತೊಡೆ ಮೇಲೆ ಕುಳಿತಿಕ ಬಾ. ಸ್ವಾಮಿ ದೇವಿ, ಸ್ವಾಮಿ, ನೀವು ಈ ಮುಡಿಯನ್ನು ಕಟ್ಟಿಸಿದ ನಂತರ ನಾನು ನಿಮ್ಮ ತೊಡೆಯ ಮೇಲೆ ಕುಳಿತು ಈ ಪ್ರಚಂಡ ಭೀಮ ಇರುವಾಗ ಬಾ ದೇವಿ, ಈ ಸಂತೋಷ ಸಮಯದಲ್ಲಿ ಬಾ ಬಾ ಕುಳಿತಕ ಬಾ. ಸಮಯವಿದೆ ಸ್ವಾಮಿ. ಜಾಡೆ ಜಾಡುವೆನು ಬಾರಿ, ಜಾ
ಪ್ರೀತಿಯ ರಾಣಿಯು ನೀನೆ ಜಾನೆ ಮುಗುದಾಡುವನು ಬಾರೆ ಮಮ ಜಾನೆ ಮುದು ಜಾನೆ ಮುಗುದಾಡುವನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ಮಮತೆಯ ಮನಕ್ಕೆ ಬೇಡದಿರ ಸ್ವಾಮಿ ಮಮತೆಯ ಮನಕ್ಕೆ ಬೇಡದಿರ ಸಮಯವಿದೆ ಸ್ವಾಮಿ ದೇವಿ ಸ್ವಾಮಿ ದೇವಿ ಆಗ ಯಾವಾಗ ಕೌರವ ಶಿರವನ್ನು ಧರೆಗೆ ಉಳಿಸಿದ ದೇವಿ ಚೆಲ್ಲುತ್ತ ಸ್ವಾಮಿ ಇನ್ನು ನಮ್ಮ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದೇನು ಕುರುಕುಲವೇ ಕಾಳರಾತ್ರಿ ಎಂದು ಇನ್ನು ಏನೇನು ಹೇಳಿದಿರಿ ನೆನಪಿದೆಯೇ ಸ್ವಾಮಿ ಪ್ರಾರಂಭವೋ ಎಂದು ಆ ಪ್ರತಿಜ್ಞೆ ಭಂಗವನ್ನು ಅಪೇಕ್ಷಿಸುತ್ತಿರುವೆಯ ಮಾಡಿದ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವುದಿಲ್ಲ ಏನು ಪ್ರಚಂಡ ಭೀಮ ಹೇಳುವುದು ಮಾತ್ರವಲ್ಲ ಸ್ವಾಮಿ ಹೇಳಿದಂತೆಯೇ ಮಾಡಬೇಕೆಂಬುದು ನನ್ನ ಇಚ್ಛೆ ನೀವು ಎಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ವೇನು ನನ್ನನ್ನು ಕೇಳಿಸಬೇಡ ಪಾಂಚಾಲಿ ನನ್ನನ್ನು ಕೇಳಿಸಬೇಡ ಈಗ ನಾನು ಯಾರ ಹಾಕದರಲ್ಲ ಸಂಧಿನ ಬಯಸರು ಸಂಧಿಯ ಪ್ರಸ್ತಾವನೆ ತೊಡಗಲಿ ನಾನು ಯುದ್ಧವನ್ನು ಆದರೂ ನಿಲ್ಲಿಸುವೆನು ಧರ್ಮ ಪಡೆದಿಷ್ಟನು ದುರ್ಯೋಧನನ್ನು ನಿಲ್ಲಿಸಬಹುದು ಆದರೆ ಈ ನಿನ್ನ ವಚನ ಭೀಮ ಕ್ಷಮಿಸದಿರಬೇಕು ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು
ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತಾಗಿ ಮತ್ತಾರು ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಆ ಮಾತು ಇಂದಿಗೆ ನಿಶ್ಚಯವಾಯಿತು ಸಹೋದರ. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಪ್ರಿಯ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೊಂದೊಂದು ಸಾರಿ ಇರಲಿ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ಪಾಂಚಾಲಿಯ ಬಿರುಮುಡಿ ಶಾಪವು ಮಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ಗುರು ಸಂಗಾತರ ನರಳಿಸದಿರು. ಅಲ್ಲೇ ಸಹೋದರ, ಗುರು ಸಂಗಾತರ ನರಳಿಸದಿರುವುದು. ತಾಳಿದವರು ಮುಂದೆ ಬಾಳಿಗರು ಎಂಬ ಭೀಮಾ ಸಹೋದರ, ಸಹೋದರ ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಆದರೂ ಸಾವಧಾನ ಚಿತ್ತನಾಗು ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಬಿರುಗೂದಲು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿಲ್ಲವೇ? ಆಗ್ರಹ ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ಒಂದು ವಿಚಾರ ತಿಳಿಸಬೇಕೆಂದಿದ್ದೇನು. ಆದರೂ ನಿಮ್ಮಿಬ್ಬರ ಸಮ್ಮುಖದಲ್ಲೇ ತಿಳಿಸಿಬಿಡುವೆನು. ಸಂಧ್ಯಾ ಪ್ರಸ್ತಾಪವು ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಈ ವೃತ್ತಿಯನ್ನು ಪಾಂಡವರ ಕರ್ತವ್ಯವೆಂದು ಭಾವಿಸಿದೆ. ದಕ್ಷಿಣರಂತೆ ಕಂಡ ಕಡೆ ಮನೆ ಮನೆ ಸಂಧಿಯಾಚನೆ ಮಾಡಲು ಪಾಂಡವರಾಜರನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು
ಸಂಧಿಯ ಪ್ರಸ್ತಾವ ಹೊಡೆಯಿರಿ, ನನಗೆ ತೋರಿದಂತೆ ನಾನು ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲಯ್ಯ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಶಾಂತನಾಗು ಅಣ್ಣ. ಪಾಂಚಾಲಿ, ಸ್ವಾಮಿ, ಮಾನುನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಉಡವೋ. ಮಾನುನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಇದು ಉಡವೋ. ಧರ್ಮಜನಮಯ ನಿರ್ಮಲ ಭ್ರಾತೃವು ಧರ್ಮಜನಮಯ ನಿರ್ಮಲ ಭ್ರಾತೃವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ. ನೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವದರುಣಿ. ಸಹಿಪುದು ಮನದನು ತಾಪವದರುಣಿ. ಧರ್ಮದಿಂದಗನ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಬರಗಲು ಸರಿಯೇ. ಧರ್ಮದಿಂದಗನ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಬರಗಲು ಸಾರ ಸಾಕ್ಷಿನಿ ಅರಿಯದ ಈ ಬರೆ. ಸಾರ ಸಾಕ್ಷಿನಿ ಅರಿಯದ ಈ ಏಕಿಂತು ನೀ ನಿಂತು ಈ ಕೋಪ ಕೆಳವೆ. ಏಕಿಂತು ನೀ ನಿಂತು ಈ ಕೋಪ ಕೆಳವೆ. ಮಾನುನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿಗೆಯ ಕರುಣಿ ಏತಕ್ಕೆ ಇದು ಗುಣವೋ. ಇದಕ್ಕೇನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮಗಳೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇ ಮರೆಯುವುದು ನಿಮಗಳಿಗೆ ಉಚಿತವಲ್ಲವೇ? ದ್ರೌಪದ, ಸ್ವಾಮಿ, ಯುದ್ಧವು ಎಂತಹ ಘೋರ ಕೃತ್ಯವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನೇ ಪ್ರಾರಂಭಿಸಿದೇ ಆದರೆ ಆ ವಿಚಾರಕ್ಕಾಗಿ ನಾವುಗಳೆಲ್ಲರೂ ದುಃಖಿಸಬೇಕಾಗುವುದು. ಆದ್ದರಿಂದ ಶಾಂತಿ ಸಂಧಾನಕ್ಕಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ದೇವಿ. ರಾಜೇಂದ್ರ, ಹಿಂದೆ ಧೌಮ್ಯನನ್ನು ಸಂಧಿಗಾಗಿ ಕಳಿಸಿ ನಾನಾ ಅಪಮಾನಗಳನ್ನು ಹೊಂದಿದಿರಿ. ಈಗ ಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿ ಇನ್ನಾವ ಅಪಮಾನಕ್ಕೆ ಗುರಿಯಾಗಬೇಕು ನಾನು ಬೇರೆ ಕಾಣೆ. ಅವರಿನ್ನು ಹೋಗಿ ಈ ಸಂಧ್ಯಾ ನನ್ನ ಸಂಧಿಯ ವಿಚಾರವನ್ನು ತಿಳಿಯುವ ಯಾವ ಪ್ರಯೋಜನವಿಲ್ಲ. ಶಾಂತರಾಗಿ ಸ್ವಾಮಿ. ಅದು ಅಲ್ಲಿ ನೋಡಿ, ನಮ್ಮ ಅಣ್ಣನಾದ ಕೃಷ್ಣ ಪರಮಾತ್ಮನು ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ರಾಜಸಭೆಯ ಸಮಾಚಾರವನ್ನು ತಿಳಿದು ಆನಂತರ ತಮ್ಮ ಇಷ್ಟ ಬಂದಂತೆ ಮಾಡುವಿರಂತೆ.
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ ವಾಸುದೇವ. ವಿಜಯಶಾಲಿ ಹಾಗೂ ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವರ್ಯಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸುತ್ತೆ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಹುವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ವಿಧ ವಿಧವಾಗಿ ಸತ್ಕರಿಸಿದನು. ಸಂಧಿಯ ವಿಚಾರವು ನಡೆಯಿತೇ ವಾಸುದೇವ? ನಡೆಯಿತು. ಅವರ ಶಿರಚಂದ ಹೊರ ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುವೆನು. ಪ್ರಾಣೇಶ್ವರ, ಶಾಂತರಾಗಿ ನಮ್ಮ ಅಣ್ಣನ ಮಾತುಗಳು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ಈ ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು ವಾಸುದೇವ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಂತೆ ನಡೆಯಿತು. ಈ ಉಚ್ಚ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಆಗಿದೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲೋ ಭೀಮಸೇನ. ಕೃಷ್ಣ ಈಗ ಮತ ಹತ್ಯೆ ಪರಪದೆಯಿಂದ ಅರ್ಜುನನಿಗೆ ಬಳೆ ತೊಡಿಸಿದೆ. ಈ ಸಂಧಿ ಹೆಸರಿನಲ್ಲಿ ನಮ್ಮ ಐವರಿಗೂ ಸೀರೆಯನ್ನು ಹೊತ್ತಿರುವೆಯ ಯಾವುದೋ ವಾಗ್ರಣಿ ಈ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ನನ್ನ ಮಾತುಗಳನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆಂದು ನಾನು ಹೇಳಲಿಲ್ಲವೇ? ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು ವಾಸುದೇವ? ನಿಮ್ಮ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಕೃಪಾ, ಶ್ವತ್ಥಾಮ ಮುಂತಾದ ಆತನೂ ಸಹ ನನಗೆ ಈ ದುರ್ವಾರ್ತೆ ಕೇಳಬೇಕೆಂಬ ಇಚ್ಛೆ ಸಾಧಿಸುವುದು ಚೆನ್ನಾಗಿ. ಸಹೋದರರೇ, ನಿಮ್ಮ ಬಲವನ್ನು ನೀವೇ ಬಯಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವನೆ ಬೆಂಬಲಿಸುವುದಿಲ್ಲ. ಯಾಕೆ ನಿರಾಶರಾದ ಬೇಡ. ಈ ಭೀಮನು ಬದುಕಿದರೆ ಭೀಮ, ನೀನು ನಿಜವಾಗಿ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಆಳಲು ಸಾಧ್ಯ? ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಸುಮ್ಮನೆ ಕಾಣಬೇಡ. ಈ ಸಂಧಿಯು ಒಪ್ಪು ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ, ಅದರ ಉದ್ದೇಶವು ಸಂಧಿಯಾಗಲಾರದು. ಈಗಲೇ ಹೇಳಿ, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಂಡರೆ ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇಲ್ಲ ಭೀಮ, ನೀನು ಕುಳಿತುಕೊಳ್ಳದ ಹೊರತು ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನೀನು ಕ್ಷಣಕಾಲ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಂಡರೆ ಆಗ ಮಾತ್ರ ನಿನಗೆ ಆ ಪ್ರಿಯವಾದ ಸಂದೇಶ ತಿಳಿಸುವೆನು. ಇದು ನಿನ್ನ ಇಚ್ಛೆ ಕುಳಿತುಕೊಳ್ಳಬೇನು. ಹೀಗಲಾದರೂ ಹೇಳು, ಏನು ಆ ಸಂದೇಶ? ಹಾಗಾದರೆ ನೀನು ನನ್ನ ಬಂದಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಬಿಡು ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ ಕ್ಷಣಕಾಲ ಈ ಗದೆಯನ್ನು ಹಿಡಿದು ಯಾಜ್ಞಸೇನೆ ಅಣ್ಣ, ಸಮೀಪಕ್ಕೆ ಬಾ ತಂಗಿ. ನಾನು ಹೇಳಿದಂತೆ ಮಾಡಬೇಕು ಕಂಡೆ ಆ ತಂಗಿ. ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ತೆಗೆದುಕೋ ಹಗ್ಗವನ್ನು. ಇದು ನನಗೊಂದು ಕಡೆ ಉಚಿತ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಬಡಿಯನ್ನು ಬಿಡಿಸುವುದರಲ್ಲಿ ನಿನ್ನ ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೇ ಎಂದು ಕೃಷ್ಣನು ಹೇಳಿದಂತೆ ಈ ನನ್ನ ಕರ್ಣ ಭದ್ರವಾಗಿ ಬಂಧಿಸು. ಈಗ ಕೇಳಿ.
ಭೀಮ, ಆ ನನ್ನ ಸಂದೇಶವು ಕೇಳುವ ಇಚ್ಛೆ ಇದ್ದರೆ ಈಗ ನಿರ್ಭೀತಿ ಆಯಿತು. ಈಗ ಕೇಳಿ, ಇನ್ನು ಭೀಮನನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಮತ್ತಿನ್ಯಾರು ಕೃಷ್ಣ ಈ ಹೆಂಗನ ಬಂಧಿಸಲು ಅನುಸರಿಸಿದರೆ ಯಾರು 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 ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಅಗ್ನಿ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ನಡೆಸಿದನು. ಇಂತಹ ಮಹತ್ ಕಾರ್ಯವನ್ನು ಮಾಡಲು ಆತನಿಗಲ್ಲದೆ ಮತ್ತಿನ್ಯಾರಿಗೆ ಸಾಧ್ಯ? ಭೀಮಸೇನ, ನನ್ನ ಕಾರಣ ನಡೆಸು. ಈ ನೀಚ ಕೃತ್ಯದಿಂದ ದುರ್ಯೋಧನವು ಶಿಖರವನ್ನೇರಿ ಮುಟ್ಟಿತು. ನಮ್ಮ ಪ್ರೇಮದೇವರಾಯಭಾರಿಯನ್ನು ಶ್ರೀಕೃಷ್ಣನನ್ನು ಕೌರವರು ಹೀರಿತವ ಮನಗಳಿಸಿದರು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರ ಅಲ್ಲ ಭೀಮಸೇನ, ಅವರು ನೀವೇ ಸಂಧಿಯನ್ನು ಆಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ವೀರ ರಸಿಕರ ಘೋಷಣೆ. ಪರಮಾತ್ಮ, ಈಗ ಇದರ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಆ ಯುದ್ಧದಲ್ಲಿ ನಮ್ಮೆಲ್ಲರನ್ನು ಕಾಪಾಡುವ ಭಾರ ನಿನ್ನದಾಗಿರುವುದು ವಾಸುದೇವ. ಅಷ್ಟು ಮಾತ್ರವಲ್ಲ, ಹಾಗೇನಾದರೂ ನೀವು ರಾಜ್ಯವನ್ನು ಸಂಪಾದಿಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಘೋಷಣೆಯಲ್ಲಿ ಎಂದು ನುಡಿದರು. ಪಾಂಚಾಲಿ ಪಾಂಚಾಲಿ ಅಗ್ರಜ ಧನಂಜಯ, ಏನು ಯಾರು ಬಿಡಿಸುವುದಿಲ್ಲವೇ? ಪರಮಾತ್ಮ, ಈ ನನ್ನ ಕರಣ ಭದ್ರವಾಗಿ ಬಂಧಿಸು ಎಂದು ಹೇಳಿದ್ದು ನೀನಲ್ಲವೇ? ನೀನಾದರೂ ಬಿಡಿಸಯ್ಯ. ಏನು ಯಾರು ಬಿಡಿಸುವುದಿಲ್ಲವೇ? ನಾನು ಬಿಡಿಸಿಕೊಳ್ಳಬೇಕು. ಎಲ್ಲಿ ಎಲ್ಲಿ ನನಗದೆ? ಈಗ ಕೇಳಿ, ಈ ಭೀಮನ ಕರ್ಮಡ ಅನಂತರ ಆ ದುರ್ಯೋಧನನು ಈ ನನ್ನ ಘರಾದಂಡದಿಂದ ಒಂದೇ ಅಡಿಯನ್ನು ಮುರಿದು ಅವನ ರಾಜ ಕಿರೀಟವನ್ನು ಮೇಲೆ ಹಪ್ಪಳಿಸಿ ಈ ನನ್ನ ಹೆಳಗಾಲಿನಿಂದ ಹತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ಅತಿ ಭಯಂಕರವಾದ ನರಕವೇ